ಕ್ಷೇತ್ರ ಸಂಚಾರ ಮಾಡಿದ ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯ್ಕ. ಬಿಜೆಪಿ ಪಕ್ಷವನ್ನ ತೊರೆದು ಮತ್ತೆ ಜೆಡಿಎಸ್ ಪಕ್ಷಕ್ಕೆ ಕೆಎಂ ಕೃಷ್ಣನಾಯ್ಕ ಆಗಮಿಸಿದ್ದಾರೆ. ಈ ಹಿನ್ನೆಲೆ ಜೆಡಿಎಸ್ ಮುಖಂಡರಾದಂತಹ ಕೆಎಂ ಕೃಷ್ಣನಾಯ್ಕ ಅವರು ಎಚ್ಡಿ ಕೋಟೆ ಕ್ಷೇತ್ರದಾದ್ಯಂತ ಬಿರುಸಿನ ಓಡಾಟವನ್ನ ಮಾಡಿದ್ರು. ಇನ್ನು ಪ್ರಥಮ ಬಾರಿಗೆ ಎಚ್ಡಿ ಕೋಟೆಯ ಜೆಡಿಎಸ್ ಕಚೇರಿಗೆ ಪಕ್ಷದ ಮುಖಂಡರಾದಂತಹ ಕೆಎಂ ಕೃಷ್ಣನಾಯ್ಕ ಅವರು ಆಗಮಿಸಿದ್ರು. ಇನ್ನು ಜೆಡಿಎಸ್ ಪಕ್ಷದ ಕಚೇರಿಗೆ ಕೆಎಂ ಕೃಷ್ಣನಾಯ್ಕ ಅವರನ್ನ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಇಲ್ಲ ಬಂದವ್ರೆ ಅಣ್ಣ ಬಾಣ ನೀನು ಎತ್ತ ಮಳೆ ಕಸ್ಕೊಂಡು ಕಾರ್ಯ ತಕ್ಷಣ ಮಾತಾಡ್ತಿಲ್ಲ. ಆಯ್ತು ಒಂದು ಅಪಾರವಾದಂತ ಬೆಂಬಲ ನಮ್ಮ ಅಭಿಲಾಷೆ. ದಯವಿಟ್ಟು ನೀವೇನಿಗೆ ಇವತ್ತು ದಿನ ಬೆಂಬಲ ಕೊಟ್ಟಿದ್ದೀರಾ, ಈ ಬೆಂಬಲ ಸದಾ ಇರಬೇಕು ಅಂತ ನಮ್ಮ ಆಸೆ. ಎಚ್ಡಿ ಕೋಟೆ ತಾಲೂಕಿನ ಜೆಬಿ ಸರಕೂರಿನಲ್ಲಿ ಕೆಂಪೇಗೌಡರ ಪುತ್ಥಳಿ ಮತ್ತು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಜೆಡಿಎಸ್ ಮುಖಂಡ ಕೆಎಂ ಕೃಷ್ಣನಾಯ್ಕ ಅವರು ಗ್ರಾಮಗಳಿಗೆ ಭೇಟಿ ನೀಡಿದ್ದಾರೆ. ಕಚೇರಿಗೆ ಬರುವ ಮುನ್ನವೇ ಹಲವಾರು ಗ್ರಾಮಗಳಿಗೆ ಕೆಎಂ ಕೃಷ್ಣನಾಯ್ಕ ಅವರು ಭೇಟಿ ನೀಡಿದರು. ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಜೊತೆ ಗ್ರಾಮಗಳಿಗೆ ಕೆಎಂ ಕೃಷ್ಣನಾಯ್ಕ ಅವರು ಭೇಟಿ ನೀಡಿದ್ದಾರೆ. ಸ್ಥಳೀಯ ಚುನಾವಣೆ ಬೆನ್ನಲ್ಲೇ ಜೆಡಿಎಸ್ ಪಕ್ಷದ ಮುಖಂಡರಾದ ಕೆಎಂ ಕೃಷ್ಣನಾಯ್ಕ ಅವರು ಫುಲ್ ಅಲರ್ಟ್ ಆಗಿದ್ದಾರೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಕ್ಷ ಸೇರಿದ ಬೆನ್ನಲ್ಲೇ ಕೆಎಂ ಕೃಷ್ಣನಾಯ್ಕ ಅವರು ಪಕ್ಷ ಸಂಘಟನೆ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಮುಖಂಡರಾದ ಕೆಎಂ ಕೃಷ್ಣನಾಯ್ಕ ಅವರು ಈಗಿನಿಂದಲೇ ಸಜ್ಜಾಗಿದ್ದಾರೆ. ಒಂದು ಕಾರ್ಯಕ್ರಮವನ್ನು ಮುಗಿಸಿ ದಯಮಾಡಿ ಎಲ್ಲರೂ ಹೆಚ್ಚಿನದಾಗಿ ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ಸುಮ್ಮನೆ ಕೃಷ್ಣನಾಯ್ಕರು ಮನೆಗೆ ಬರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ. ಇನ್ನು ಇದೇ ವೇಳೆ ಜೆಡಿಎಸ್ ಮುಖಂಡರಾದ ಕೆಎಂ ಕೃಷ್ಣನಾಯ್ಕ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಜೆಡಿಎಸ್ ಕಚೇರಿಗೆ ಕಳೆದ ತಿಂಗಳು ನಾನು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೆ. ಇವತ್ತು ಸಮಯ ನಿಗದಿ ಮಾಡಿಕೊಂಡು ನಮ್ಮ ಜಿಲ್ಲಾ ನಾಯಕರು, ತಾಲೂಕು ನಾಯಕರು, ತಾಲೂಕು ಅಧ್ಯಕ್ಷರಾದಂಥ ರಾಜೇಂದ್ರನವರು, ಗೋಪಾಲಸ್ವಾಮಿಯವರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನರಸಿಂಹಸ್ವಾಮಿಯವರು ಎಲ್ಲರೂ ಒಗ್ಗೂಡಿ ಬೆಳಗ್ಗೆ ಕಾಶಿ ವಿಶ್ವನಾಥ ದೇವಸ್ಥಾನ ಜಿಬಿ ಸರಗೂರಿಂದ ಪ್ರಾರಂಭ ಮಾಡಿ ಹಾಲ್ನಳ್ಳಿ, ಕ್ಯಾತ್ನಳ್ಳಿ ಮತ್ತು ಹಂಪಾಪುರ, ಉಮ್ಮೂರುಗಳ್ಳಿ, ಮಾದಾಪುರ, ಐರಿಗೆ ಈ ಮಾರ್ಗವಾಗಿ ಬಂದು ಕೋಟೆ ಟೌನಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ಸ್ವತಂತ್ರ ಕಚೇರಿ, ಸ್ವಂತ ಕಚೇರಿ ಇರೋದು ಜೆಡಿಎಸ್ ಕಚೇರಿ ಅಂದರೆ ಎಚ್.ಡಿ. ಕೋಟೆ ಮತ್ತು ವೇಮಗಲ್ಲು. ಈ ಎಚ್.ಡಿ. ಕೋಟೆ ಕಚೇರಿಗೆ ಇವತ್ತು ಈ ವಿಧಾನಸಭಾ ಕ್ಷೇತ್ರದ ಕಚೇರಿ, ಈ ಕಚೇರಿಗೆ ಭೇಟಿ ಕೊಡಬೇಕಾದ್ರೆ ಎಲ್ಲ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಎಲ್ಲರೂ ಒಗ್ಗೂಡಿ ನಮ್ಮನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಾರೆ. ನಮ್ಮ ಮೇಲೆ ಅಷ್ಟೇ ಅಭಿಮಾನ ಇಟ್ಟು ನಮ್ಮ ಜೊತೆ ಬಂದಂಥ ಅಭಿಮಾನಿಗಳು ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದ್ದಾರೆ. ಜಿಲ್ಲಾ ನಾಯಕರು ಮತ್ತು ರಾಜ್ಯ ನಾಯಕರ ಕರೆ ಮೇರೆಗೆ ಅದರಂತೆ ಮುಂದಿನ ದಿನಗಳಲ್ಲಿ ಪಕ್ಷನ ಹೆಚ್ಚಿನ ರೀತಿ ಸಂಘಟನೆ ಮಾಡಿ
ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದ್ದಾವೆ, ಕಾರ್ಯಕರ್ತರ ಚುನಾವಣೆಗಳು. ಏನು ನಾವು ನಮ್ಮ ಚುನಾವಣೆಗಳನ್ನ ಯಾವ ರೀತಿ ಸಂಘಟಿಸ್ತೀವಿ, ಅದೇ ರೀತಿ ಸ್ಥಳೀಯ ನಾಯಕರು ಮತ್ತು ಸ್ಥಳೀಯ ಮುಖಂಡರುಗಳ ಚುನಾವಣೆಯೂ ಸುಧಾ ಅದೇ ರೀತಿ ನಾವು ನಮ್ಮ ಚುನಾವಣೆ ಅಂತ ಭಾವಿಸಿ ಕೆಲಸ ಮಾಡುವಂಥದ್ದು ಒಂದು ರೂಪುರೇಷೆ ರೆಡಿ ಮಾಡ್ತೀವಿ. ಮುಂದೆ ಈಗೇನು 10 ವರ್ಷದಿಂದ ಶಾಸಕರಿಲ್ಲದೆ ಏನು ನೋವು ಅನುಭವಿಸಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು, ಆ ನೋವನ್ನು ಹೋಗಲಾಡಿಸಲಿಕ್ಕೆ ಒಂದು ಸಮಯ ಸಿಕ್ಕಿದೆ, ಒಂದು ಅವಕಾಶ ಇದೆ. ಆ ಅವಕಾಶನ ನಾವು ಉಪಯೋಗಿಸ್ಕೊಂಡು ನಾವು ಈ ಬಾರಿ JDS ಪಕ್ಷನ 2028ಕ್ಕೆ ಅಧಿಕಾರಕ್ಕೆ ತರಬೇಕು ಈ ರಾಜ್ಯದಲ್ಲಿ ಅಂಥೇಳಿ ಎಲ್ಲರೂ ಏನು ಶ್ರಮ ಆಗ್ತಾ ಇದ್ದಾರೆ. ಅದೇ ರೀತಿ ನಾವು ಸುಧಾ ಶ್ರಮ ವಹಿಸಿ ಪಕ್ಷನ ಸಂಘಟಿಸೋಕ್ಕೆ ಹಗಲು ಇರಲು ದುಡಿತೀವಿ ಅಂಥೇಳಿ ನಮ್ಮ ಕಾರ್ಯಕರ್ತರಿಗೆ ಎಲ್ರಿಗೂ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳಿಗೂ ಸುಧಾ ಹೆಚ್ಚಿನ ರೀತಿ ಸಹಕಾರ ಕೊಟ್ಟು ಪಕ್ಷನ ಬಲಪಡಿಸ್ಲಿಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. 50,000 ಜನ ಇವತ್ತು ಓಟ್ ಕೊಟ್ಟರಲ್ಲ ಯಗದನಕೋಟೆ ತಾಲೂಕಲ್ಲಿ. ಆ ವಿಶ್ವಾಸ ನೋಡಿ BJPಲಿ ಎಷ್ಟು ವಿಶ್ವಾಸ ಇತ್ತು. ಏನೋ BJPಯಿಂದ ಇವರು ಸಂಘಟನೆಯೂ ಇಲ್ಲ, BJPಯಿಂದ ಯಾವ ಪೋಸ್ಟೂ ಇಲ್ಲ, ಇವ್ರಿಗೆ ಏನಿಲ್ಲ. ಕೇವಲ ಬರೀ 15 ದಿವಸಕ್ಕೆ ಹೋಗಿ 50,000 ಮತಗಳನ್ನು ಪಡೆದ್ರಲ್ಲ, ಆ ವಿಶ್ವಾಸ ನೋಡಿ. ಇದು ಕೃಷ್ಣನಾಯಕನ ವಿಶ್ವಾಸ ಮತ್ತು ಪಕ್ಷದ BJP ಅವರಿನ ಪಕ್ಷದ ವಿಶ್ವಾಸ. ಇವತ್ತು ನಮಗೆ ಇಲ್ಲಿ ಕೇಳಿ ಅವತ್ತು ಏನೇನೋ ತೊಂದರೆ ಆಯಿತು, ನಾವು ಮೊದಲೇ ಭಾಷಣ ಮಾಡಿದಾಗ ಹೇಳಿದ್ದೀನಿ ನಾನು, ಏನೇನೋ ತೊಂದರೆ ಆಯಿತು ನಮ್ಮಗಳಿಗೆಲ್ಲ. ಆದ್ರೂ ನಾವು ಈ ಪಕ್ಷವನ್ನು ಕಟ್ಟಿ ಬೆಳೆಸಿರೋಂಥ ಜನಗಳು ನಾವು. ಆ ವಿಶ್ವಾಸದಿಂದ ಇವತ್ತು ಮತ್ತೆ ನಮ್ಮ ಆಹ್ವಾನ ಮಾಡಿದ್ರು. BJPಯಿಂದ ಇದ್ದವ್ರನ್ನ ನಮಗೆ ದಳಕ್ಕೆ ಬರಬೇಕು ನೀವು ಅಂತ ಎಲ್ಲ ಒತ್ತಡದಿಂದ ನಾವು ದಳಕ್ಕೆ ಬಂದಿದ್ದೀವಿ. ಕನಿಷ್ಠ ನೆಕ್ಸ್ಟು JDSಲ್ಲಿ ಎಲ್ಲ ಲೀಡರ್ಗಳಿವೆ ಒಂದಾಗಿದ್ದೀವಿ. ಮತ್ತು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಅವರು ಮನವೊಲಿಸಿ ನಾವು ತಿರ್ಗಾ ಮತ್ತೆ ಹೈಕಮಾಂಡಲ್ಲಿ ವಿಚಾರಣೆ ಮಾಡಿಸಿ ಅವ್ರನ್ನ ಪ್ರೀತಿ ವಿಶ್ವಾಸ ಕೂಡಿಸಿ ನಾವು ಮತ್ತೆ ಕರ್ಕೊಬಂದು ಅವರು ಸುಧಾ ಅವ್ರ ಜೊತೆಲಿದ್ದೀವಿ ನಾವು ಇದು ಮಾಡ್ಕೊಂಡು. ಇವತ್ತು ನಾವು 28ನೇ ತಾರೀಕು 2028ಕ್ಕೆ ಕೃಷ್ಣನಾಯಕರು MLA ಆಗೋದ್ರಲ್ಲಿ ಸಂಶಯ ಇಲ್ಲ.